ಫಿಟ್ನೆಸ್ ಬಂದಿದ್ದೀವಿ ಇವತ್ತು ಲೆಗ್ ಹೊಡೆಯೋಣ ಅಂತ. ಫಿಟ್ನೆಸ್ ಜಿಮ್ ಒಳಗಡೆ ಆರಾಮಾಗಿ ಎಂಟ್ರಿ ಕೊಟ್ವಿ. ಕಣ್ಣಲ್ಲಿ ಎಲ್ಲ ಅಪ್ಪ ಚಿಟ್ಟೆ ಕಾಣಿಸ್ತಾ ಇರುತ್ತೆ. ಕುತ್ಕೊಂಡ್ಬಿಟ್ಟು ನಿಮ್ದು ಚಕಲ್ ಹಾಕೊಂಡು ಇವ್ರದ್ದು ಒಂದಲ್ಲ ಗಾಯ್ಸ್ ಇವ್ರದ್ದು ಇಲ್ಲಿ ನೋಡ್ರಿ. ಹಾಯ್ ವಾಟ್ ಇಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗು ಏನು ಸ್ಪೆಷಲ್ ಅಂದರೆ ಇವತ್ತು ಸಾಟರ್ಡೆ ನೆಕ್ಸ್ಟ್ ಡೇ ರೇಸ್ ಸ್ಪೆಷಲ್. ಲೆಗ್ಸ್ ಹೊಡೆದ್ರೇ ಸ್ಪೆಷಲ್ ನಮಗೆ. ನಿನ್ನೆ ಯಾವ ಜಿಮ್ ಹೋಗಿದ್ದ? ನಿನ್ನೆ ಮಜಲ್ ಟೆಕ್ ಸಿಕ್ಕಿದ್ರೆ ಕಲ್ಗೆ ಹೋಗಿದ್ವಿ. ಇವತ್ತು ಬಂದು ಫಿಟ್ನೆಸ್ ಬಂದಿದ್ದೀವಿ. ಇವತ್ತು ಲೆಗ್ಸ್ ಹೊಡೆಯೋಣ ಅಂತ ನೋಡೋಣ ಲೆಗ್ಸಿಗೆ ಯಾವ ಥರ ಹೋಗುತ್ತೆ ಫಿಟ್ನೆಸ್ ಅಂತ. ಲೈಕ್ ಇನ್ನೂ ಯಾವ್ಯಾವ ಜಿಮ್ಗೆ ಹೋಗ್ಬೇಕು, ಪ್ರತಿ ಜಿಮ್ನು ನಮ್ಮ ಏರಿಯಾ ಸರೌಂಡಿಂಗಲ್ಲಿರೋ ಪ್ರತಿ ಜಿಮ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ, 4-5 ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಇದೆ. ಎಲ್ಲದಕ್ಕೂ ಹೋಗ್ತೀವಿ ಒಂದೊಂದಾಗಿ. ಇವತ್ತು ಫಿಟ್ನೆಸ್ ಬಂದಿದ್ದೀವಿ, ನೋಡೋಣ ವರ್ಕೌಟ್ ಹೆಂಗೆ ಹೋಗುತ್ತೆ ಅಂತ ವೆಯ್ಟ್ ಮಾಡಿ. ಬಸ್ ಬಿಟ್ಟೆ ಒಳಗಡೆ ಎಂಟ್ರಿ ಕೊಡೋಣ. ಫಿಟ್ನೆಸ್ ಜಿಮ್ ಒಳಗಡೆ ಆರಾಮಾಗಿ ಎಂಟ್ರಿ ಕೊಟ್ವಿ. ಇಲ್ಲೇನು ದುಡ್ಡು ಕಟ್ಟೋ ಥರ ಏನಿರಲಿಲ್ಲ, ಡೈರೆಕ್ಟಾಗಿ ಎಂಟ್ರಿ ಕೊಟ್ವಿ. ನಮ್ಗೆ ಗೊತ್ತಿರೋರೇ ಇದ್ದರು, ಅದಕ್ಕೆ ಆರಾಮಾಗಿ ಫ್ರೀ ಎಂಟ್ರಿಗೆ ಬಂದ್ವಿ. ಚೆನ್ನಾಗಿತ್ತು, ತುಂಬ ಸಿಕ್ಕಾಗ ಚೆನ್ನಾಗಿದೆ. ಆಯ್ತು, ಫಿಟ್ನೆಸ್ ಬಂದಿದ್ದೀವಿ. ಲೆಗ್ಸ್ ಇವತ್ತು ಲೆಗ್ಸ್ ವರ್ಕೌಟ್ ಮಾಡೋಕ್ಕೆ. ಫಸ್ಟು ಬಲ್ಗೇರಿಯನ್ಸ್ ಆಯಿತು, ಬಲ್ಗೇರಿಯನ್ಸ್ ಕೊಡೋಕ್ಕೆ. ಆ ವರ್ಕೌಟ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಬಾಯ್ಬಿಟ್ಟು ಮಾತಾಡೋಕ್ಕಾಗಲ್ಲ. ಹೆಂಗಾಗುತ್ತೆ ಅಂದರೆ ಹಾಡ್ಬಿಟ್ಟು ಟಕ 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 ಅಂತಿರುತ್ತೆ. ಎರಡನೇ ವರ್ಕೌಟ್ ಈಗ ಹಿಪ್ ಥ್ರಸ್ಟ್ ಹೊಡೆಯೋಕೆ ಬಂದಿದ್ವಿ. ಫಸ್ಟ್ ಬಲ್ಗೇರಿಯನ್, ಆಮೇಲೆ ಹಿಪ್ ಥ್ರಸ್ಟ್, ಆಮೇಲೆ ಎಕ್ಸ್ಟೆನ್ಷನ್, ಕರ್ಲ್. ಇವತ್ತು ಜಾಸ್ತಿ ಹ್ಯಾಮ್ಸ್ಟ್ರಿಂಗು, ಬರೀ ಬ್ಯಾಕ್ ಸೈಡ್ ಮಾತ್ರ. ಗ್ಲೂಟ್ಸು, ಹ್ಯಾಮ್ಸ್ಟ್ರಿಂಗ್, ಕಾಫು 3 ಫೋಕಸ್ ಮಾಡ್ತೀವಿ. ಲೈಕ್ ವೆಡ್ನೆಸ್ಡೇ ಒಂದು ಕ್ವಾಡ್ಸ್ ಫೋಕಸ್ ಮಾಡ್ತಾಯಿದ್ವಿ, ಕ್ವಾಡ್ಸ್ ಫೋಕಸ್ ಮಾಡ್ತಾಯಿದ್ವಿ. ಇವತ್ತು ಪೂರ್ತಿ ಹ್ಯಾಮ್ಸ್ಟ್ರಿಂಗು, ಗ್ಲೂಟ್ಸು, ಕಾಫು. ನಿಜವಾಗ್ಲೂ ಬಲ್ಗೇರಿಯನ್ ಸ್ಪಿಟ್ ಸ್ಕ್ವಾಟ್ ಹೊಡೆಯೋಷ್ಟರಲ್ಲಿ ಜೀವ ಬಾಯಿ ಬಂದಿರುತ್ತೆ. ಕಣ್ಣಲ್ಲಿ ಎಲ್ಲ ಅಪ್ಪ ಚಿಟ್ಟೆ ಕಾಣಿಸ್ತಾ ಇರುತ್ತೆ. ಮಾಡೋಣ, ನಾವು ಹಿಪ್ ಥ್ರಸ್ಟ್ ಹೊಡಿತಾವ್ 4 ಕೀರ್ತಿ. ಕಮಾನ್. ಯಪ್ಪ ಚಿಕನ್ ಹೋಗ್ತೈತೆ. ಜಿಮ್ಮಲ್ಲಿ ಫ್ಯಾನ್ ಇಲ್ಲ ಅಂದರೆ ವರ್ಕೌಟ್ ಮಾಡೋಕ್ಕೆ ಆಗಲ್ಲ. ಜಿಮ್ಮಲ್ಲಿ ಫ್ಯಾನ್ ಐತೆ ಅಂದರೆ ಫ್ಯಾನ್ ಅಂದರೆ ಏರ್ ಕೂಲರ್ ಐತೆ, ಅಂದರೆ ದೊಡ್ಡದು ಆ ಕಡೆ ಮೂಲೆಯಲ್ಲಿ ಐತೆ. ಇಲ್ಲೆಲ್ಲ ಎಷ್ಟು ಸೆಕೆ ಹೊಡಿಯುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಸೆಕೆ ಹೊಡಿಯುತ್ತೆ. ಅದು ಲೆಗ್ಸ್ ಬೇರೆ, ಇದು ಬೇರೆ ಹಾಕಿದ್ದೀನಿ. ಅಪ್ಪರ್ ತೆಗ್ಬಿಟ್ರೆ ಜಿಮ್ ಹೋಯ್ತು ಅಂತ ಅನ್ಸಲ್ಲ. ಎಲ್ಲ ಪಂಪೆ ಇರಲ್ಲ, ಒಂಚೂರು ಒಳ್ಳೆ ಸಣ್ಣ ಕಾಣ್ತಿದೆ. ಅದಕ್ಕೆ ಲೆಗ್ಸಿನ ಅಪ್ಪರ್ ಬಿಚ್ಚಲ್ಲ. ಬಿಚ್ ಮಾಡ್ತೀನಿ, ಹೆವಿ ಶೇಕೆ ಆದರೆ ಆಗಲ್ಲ, ಬಿಚ್ಬಿಡ್ತೀನಿ. ಬಟ್ ಇಷ್ಟ ಆಗೋದಪ್ಪ. ಏನು ಶೇಕೆ ಹೊಡಿತಿದೆ, ಶೇಕೆ ಹೊಡಿ. ಚಲ್ 13 14 15. ನಿಧಾನ. ಕುತ್ಕೊಂಡ್ಬಿಟ್ಟು ನಿಮ್ದು ಚಕಲ್ ಹಾಕೊಂಡು ಅಷ್ಟೇ ಗುರು ಹೋಗಿದ್ದು. ಆಯ್ತು. ನೋಡ್ರಿ ಬಿದ್ದೈತಿಯಲ್ಲ ಯಾವ ಹುಡುಗಿ ಅಂದ್ರೆ. ಫೈನಲಿ ವರ್ಕೌಟ್ ಎಲ್ಲ ಮುಗಿತು. ಮನೆಗೆ ಹೊರಡೋ ಟೈಮ್ ಕೂಡ ಬಂದಿದೆ. ಇನ್ನೇನು ಮನೆಗೆ ಹೊಡ್ತೀವಿ. ಫ್ಲ್ಯಾಟ್ಸು ಮತ್ತು ಲೆಗ್ಸ್ ಹೊಡೆದ್ವಿ. ಇಂಟೆನ್ಸಾಗಿ ಹೊಡ್ತೀವಿ, ಮಾತ್ರ ಸಕ್ಕತ್ತಾಗಿತ್ತು. ಪಂಪೆಲ್ಲ ಸುಸ್ತಾಗೈತೆ. ಆಲ್ರೆಡಿ ಮಧ್ಯಾಹ್ನ 12 ಕಾಲ ಆಗ್ಬಿಟ್ಟಿದ್ರೆ. ಇವಾಗ ಬಂದಿದೆ, ಇವತ್ತು ಲೇಟ್ 9:30 ಬಂದಿದ್ದು. ಸ್ಟಾರ್ಟ್ ಮಾಡಿದಾಗ 10 ಗಂಟೆ ಆಗಿತ್ತು. ಮ್ಯಾಕ್ಸಿಮಮ್ 2 ಅವರ್ ಬೇಕೇ ಬೇಕು ಗೈಸ್. 1 ಅವರ್ಗೆಲ್ಲ ವರ್ಕೌಟ್ ಮಾಡೋಕ್ಕಾಗಲ್ಲ. ನಾವು ಮಾಡೋದು ಬೇರೆ ಹೆವಿ ಇಂಟೆನ್ಸ್ ವರ್ಕೌಟ್ಸು.
1 ಅವರ್ಗೆಲ್ಲ ಆಗಲ್ಲ, ಸೊ 2 ಅವರ್ ಬೇಕಿತ್ತು. ಮುಗಿಸ್ತೀವಿ. ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ, ಇನ್ನೂ ಬ್ರೇಕ್ಫಾಸ್ಟೇ ಮಾಡಿಲ್ಲ. ಓಟ್ಸ್ ತಿನ್ಕೊಂಡ್ಬಂದ್ವಿ. ಹೋಗಿ ಪ್ರೋಟೀನು ಮತ್ತು ಎಗ್ಸ್ ಹಾಕಬೇಕು. ಎಗ್ಸ್ ಹಾಕಿ ಲಂಚ್ ಹಾಕಿ ಬೇರೆ ಏನೋ ಪ್ಲ್ಯಾನ್ ಇದೆ. ANB ಹೋಗೋ ಪ್ಲ್ಯಾನ್ ಇದೆ, ನೋಡಬೇಕು. ANB ಹೋದರೆ ANB ಹೋಗ್ಬೋದು, ಇಲ್ಲಾಂದರೆ ಇಲ್ಲ. ವೆಟ್ ಗೈಸ್, ವರ್ಕೌಟ್ ಮುಗೀತು. ಹೊರಡ್ವಿ ಮನೆಗೆ. ಹಲ್ಕಿ ಫುಲ್ಕಿ ಚೆನ್ನಾಗಿದೆ ಗೈಸ್. ಫಿಟ್ನೆಸ್ ಅಂತ ಚೆನ್ನಾಗಿದೆ. ವರ್ಕೌಟ್ ಮಾಡೋಕ್ಕೆ ಚೆನ್ನಾಗಿದೆ. ಇವ್ರದ್ದು ಒಂದೊಂದಲ್ಲ ಗೈಸ್, ಇವ್ರದ್ದು ಇಲ್ಲಿ ನೋಡ್ರಿ. ಇಲ್ಲೊಬ್ಬ ಇವ್ರದ್ದೆಲ್ಲ ಒಂದೊಂದಲ್ಲ ಗೈಸ್. ವರ್ಕೌಟ್ ಮುಗಿಸಿ ಮನೆಗೆ ಹೋಗೋ ಟೈಮ್ ಕೂಡ ಬಂದೆ. ಮತ್ತೆ ಸಿಗೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಸಿಯಾ.